ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಿರುವುದಕ್ಕೂ ಕೂಡ ಒಂದು ವಿಶೇಷವಾದ ಕಾರಣವಿದೆ. ನೀವು ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರೂ ಕೂಡ ಈ ಸುದರ್ಶನ ಚಕ್ರ ನಿಮಗೆ ಕಾಣುತ್ತೆ. ಆ ಸಿಟಿ ಭಾಗದಲ್ಲಿ ಎಲ್ಲೇ ನಿಂತು ನೋಡಿದ್ರೂ ಕೂಡ, ಯಾವುದೇ ಕಟ್ಟಡದ ಮೇಲೆ ನಿಂತು ನೋಡಿದ್ರೂ ಕೂಡ ಪುರಿ ಜಗನ್ನಾಥ ಮಂದಿರದ ಮೇಲಿರುವ ಸುದರ್ಶನ ಚಕ್ರ ನಿಮಗೆ ಕಾಣೋಕೆ ಸಿಗತ್ತೆ. ಎಲ್ಲೇ ನಿಂತು ನೋಡಿದ್ರೂ ಕೂಡ ನಿಮ್ಮ ಕಡೆಗೇನೆ ಸುದರ್ಶನ ಚಕ್ರದ ಮುಖ ಇದೆ ಅನ್ನೋ ರೀತಿಯಲ್ಲಿ ಭಾಸವಾಗತ್ತೆ. ಸುದರ್ಶನ ಚಕ್ರದ ಮೇಲೆ ಹಕ್ಕಿ, ಕೀಟ, ವಿಮಾನ ಯಾವುದು ಕೂಡ ಹಾರಾಡೋದಿಲ್ಲ. ಇನ್ಫ್ಯಾಕ್ಟ್ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲೂ ಕೂಡ ಹೀಗೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಶಬರಿಮಲೆಯಲ್ಲೂ ಕೂಡ ಹೀಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಕೇವಲ ಶಬರಿಮಲೆಯ ದಿವ್ಯಜ್ಯೋತಿ ದರ್ಶನದ ಸಂದರ್ಭದಲ್ಲಿ ಮಾತ್ರ ಪಕ್ಷಿಗಳ ಓಡಾಟ ಅನ್ನೋದನ್ನು ಹೊರತುಪಡಿಸಿದ್ರೆ ಬಹುತೇಕ ವಿಮಾನಗಳಾಗಲಿ ಹಕ್ಕಿ ಕೀಟಗಳಾಗಲಿ ಓಡಾಡೋದಿಲ್ಲ ಅನ್ನೋ ನಂಬಿಕೆ ಪುರಿ ಜಗನ್ನಾಥ ಮಂದಿರದ ಮೇಲೂ ಕೂಡ ಆ ಸುದರ್ಶನ ಚಕ್ರದ ಮೇಲ್ಭಾಗದಲ್ಲಿ ಯಾವುದೇ ಹಕ್ಕಿ ಅಥವಾ ವಿಮಾನ ಹಾರಾಟ ಮಾಡೋದಿಲ್ಲ. ಇನ್ನು ಮತ್ತೊಂದು ವಿಶೇಷತೆ ಇದೇ ದೇವಸ್ಥಾನದ ಬಗ್ಗೆ ನಾವು ಗಮನಿಸೋಣ. ಇದರ ರಚನೆ ಹಾಗೆ ವಾಸ್ತುಶಿಲ್ಪದ ಕುರಿತಾದ ಒಂದಷ್ಟು ಮಾಹಿತಿ. ಪುರಿ ಜಗನ್ನಾಥ ದೇಗುಲದ ರಚನೆ, ವಾಸ್ತುಶಿಲ್ಪದ ವೈಶಿಷ್ಟ್ಯದ ಕೆಲ ಅಂಶಗಳನ್ನು ಗಮನಿಸೋದೇ ಆದರೆ, ದೇವಸ್ಥಾನದಲ್ಲಿ ಯಾರೇ ಹೋಗಿ ಎಷ್ಟೇ ಹೊತ್ತಿನಲ್ಲಿ ನಿಂತರೂ ಕೂಡ ನೆರಳು ಬೀಳೋದಿಲ್ಲ. ಸೂರ್ಯನ ಬೆಳಕು ಪ್ರವೇಶ ಆಗುತ್ತೆ ದೇವಸ್ಥಾನದ ಒಳಗೆ, ಆದರೆ ನೆರಳು ಕಾಣೋದಿಲ್ಲ ಅಂತ ಹೇಳಿ. ಒಳಗೆ ಹೊರಗೆ ಯಾವುದೇ ಭಾಗದಲ್ಲಿ ಯಾವುದೇ ಸಮಯದಲ್ಲಿ ನಿಂತರೂ ಕೂಡ ಯಾವ ವ್ಯಕ್ತಿಯ ನೆರಳು ಕೂಡ ಜಗನ್ನಾಥನ ಸನ್ನಿಧಿಯಲ್ಲಿ ಬೀಳೋದಿಲ್ಲ. ಇದೂ ಕೂಡ ಪ್ರಕೃತಿಯ ಪವಾಡ, ದೈವ ಶಕ್ತಿ ಅನ್ನೋ ನಂಬಿಕೆ ಇದೆ. ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಟ ನಡೆಸೋದು, ಹಾಗೆ ನೆರಳು ಬೀಳದೇ ಇರೋದು, ಇದೆಲ್ಲವೂ ಕೂಡ ವಿಜ್ಞಾನಕ್ಕೆ ಅತೀತವಾದದ್ದು. ಇನ್ನು 1800 ವರ್ಷಗಳ ಹಿಂದಿನಿಂದಲೂ ಕೂಡ ಒಂದಷ್ಟು ವಿಶಿಷ್ಟವಾದ ಆಚರಣೆಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಅದನ್ನು ಕೂಡ ಗಮನಿಸ್ತಾ ಬರೋಣ. ಪ್ರತಿದಿನ ಅರ್ಚಕರು ಬಾವುಟವನ್ನು ಬದಲಿಸ್ತಾರೆ. ಪ್ರತಿನಿತ್ಯ ಕೂಡ ನಡೆಯುವ ಕಾರ್ಯ ಇದು. ಬಾವುಟ ಬದಲಿಸೋಕೆ ಬರೋಬ್ಬರಿ 45 ಮಹಡಿಯ ಗೋಪುರವನ್ನು ಹತ್ತು ಹೋಗ್ತಾರೆ ಅರ್ಚಕರು. ಈ ಗೋಪುರ ಸುಮಾರು 1000 ಅಡಿ ಎತ್ತರದಲ್ಲಿದೆ. ಪ್ರತಿನಿತ್ಯ ಕೂಡ ಅಷ್ಟೆತ್ತರಕ್ಕೆ ಹತ್ತು ಹೋಗಿ ಬಾವುಟವನ್ನು ಬದಲಾಯಿಸಲೇಬೇಕು. ಬರೋಬ್ಬರಿ 1800 ವರ್ಷಗಳಿಂದಲೂ ಕೂಡ ಪ್ರತಿನಿತ್ಯ ಈ ಬಾವುಟ ಬದಲಿಸುವ ಕಾರ್ಯವನ್ನ ಚಾಚು ತಪ್ಪದಲ್ಲೇ ಮಾಡ್ಕೊಂಡು ಬಂದಿದ್ದಾರೆ ದೇವಸ್ಥಾನದ ಅರ್ಚಕರು. ಇನ್ ಕೇಸ್ ಏನಾದರೂ ಯಾವುದೇ ಕಾರಣಕ್ಕಾದರೂ ಬಾವುಟ ಬದಲಿಸುವ ಆಚರಣೆ ನಿಂತು ಹೋಯಿತು ಅಂತಂದ್ರೆ, ಅನಿರೀಕ್ಷಿತವಾಗೇ ತಪ್ಪು ಹೋಯಿತು ಅಂತಂದ್ರೂ ಕೂಡ 18 ವರ್ಷಗಳ ಕಾಲ ದೇವಸ್ಥಾನ ಬಂದಾಗಿರುತ್ತೆ ಅನ್ನೋದು ಆ ಭಾಗದ ನಂಬಿಕೆ. ಇನ್ ಕೇಸ್ ಇವತ್ತು ಬಾವುಟ ಬದಲಾಯಿಸದೆ ಹೋದರೆ ಇವತ್ತಿನಿಂದ ಮುಂದಿನ 18 ವರ್ಷದಲ್ಲಿ ದೇವಸ್ಥಾನ ಮುಚ್ಚಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ದೇವಸ್ಥಾನ ಮುಚ್ಚಬಾರ್ದು, ಭಕ್ತಾದಿಗಳಿಗೆ ಪ್ರತಿನಿತ್ಯ ಕೂಡ ದೇವರ ದರ್ಶನ ಆಗಬೇಕು ಅನ್ನೋ ಕಾರಣಕ್ಕೆ ಈ ಅಚಾತುರ್ಯ ಆಗಬಾರ್ದು ಅಂತ ಹೇಳಿ ಪ್ರತಿನಿತ್ಯ ಕೂಡ ಅಲ್ಲಿನ ಅರ್ಚಕರು ಬಾವುಟವನ್ನು ಬದಲಾಯಿಸ್ತಾ ಬರ್ತಾರೆ. ಇಷ್ಟೆಲ್ಲ ಐತಿಹ್ಯವನ್ನ ಒಳಗೊಂಡಿರುವ ಪುರಿ ಜಗನ್ನಾಥನ ಸನ್ನಿಧಿಯ ಆ ರತ್ನ ಭಂಡಾರ ಇವತ್ತೇನು ಆ ಬಾಗಿಲನ್ನು ತೆರೆದು ಅಲ್ಲಿರುವ ಸಂಪತ್ತಿನ ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾಗಿದೆ. ಈ ಪುರಿ ಜಗನ್ನಾಥನ ನಿಧಿ ಎಷ್ಟಿದೆ ಅನ್ನೋದರ ಒಂದಷ್ಟು ಲೆಕ್ಕಾಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 1978ರಿಂದ ಪ್ರಾರಂಭಿಸಿ 1978ರಲ್ಲಿ ಸಿಕ್ಕ ಲೆಕ್ಕ ಹೇಗಿದೆ? 1978ರಲ್ಲಿ ಲೆಕ್ಕ ಹಾಕಿದ ಪ್ರಕಾರ ಪುರಿ ಜಗನ್ನಾಥನ ರತ್ನ ಭಂಡಾರದಲ್ಲಿ 128.38 kg ಚಿನ್ನ. ಗಮನಿಸಿ, 128.38 kg ಚಿನ್ನ. ಆ ಚಿನ್ನದ ಪೈಕಿ 454 ಚಿನ್ನದ ವಸ್ತುಗಳಿದೆ ಅಂತ ಹೇಳಿ. ಅಂದರೆ ಸರಿಸುಮಾರು 128 kg ತೂಗುವಷ್ಟು 454 ಚಿನ್ನದ ವಸ್ತುಗಳು ರತ್ನ ಭಂಡಾರದಲ್ಲಿದೆ. ಕೇವಲ ಚಿನ್ನ ಮಾತ್ರವಲ್ಲ, ಬರೋಬ್ಬರಿ 293 ಬೆಳ್ಳಿ ವಸ್ತುಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದು 1978ರಲ್ಲಿ ಲೆಕ್ಕ ಹಾಕಿದ ಅಂದಾಜು. ಇನ್ನು ಪ್ರಮುಖವಾಗಿ ರತ್ನ ಭಂಡಾರದಲ್ಲಿ ಒಳ ಖಜಾನೆ, ಹೊರ ಖಜಾನೆ ಅಂತ ಹೇಳಿ 2 ವಿಭಾಗಗಳು. ಅದರ ಲೆಕ್ಕಾಚಾರವನ್ನ ಕೂಡ ಗಮನಿಸ್ಬಿಡೋಣ. ಒಳ ಖಜಾನೆಯಲ್ಲಿರುವ ಸಂಪತ್ತು ಎಷ್ಟು ಅಂತ ಹೇಳಿ. ಒಳ ಖಜಾನೆಯಲ್ಲಿ 43.640 kg ಚಿನ್ನ, ಅಂದರೆ 367 ಚಿನ್ನದ ವಸ್ತುಗಳು ಇದೆ ಅಂತ ಹೇಳಿ ಲೆಕ್ಕ ಹಾಕಲಾಗಿದೆ. ಇದರ ಜೊತೆಗೆ ಬರೋಬ್ಬರಿ 148.780 kg ತೂಗುವ 231 ಬೆಳ್ಳಿ ವಸ್ತುಗಳಿದೆ ಅನ್ನೋದು ಕೂಡ ಪತ್ತೆ ಹಚ್ಚಲಾಗಿದೆ. ಇದು ಒಳ ಖಜಾನೆಯ ಲೆಕ್ಕ. ಇನ್ನು ಹೊರ ಖಜಾನೆಯ ಲೆಕ್ಕವನ್ನು ಕೂಡ ಗಮನಿಸೋದೇ ಆದರೆ ಬರೋಬ್ಬರಿ 87.74 kg ಅಷ್ಟು ಚಿನ್ನ ಹೊರ ಖಜಾನೆಯಲ್ಲಿ ಇದೆ ಅನ್ನೋದು ಅಂದಾಜು. 87 ಚಿನ್ನದ ವಸ್ತುಗಳು ಪತ್ತೆಯಾಗಿತ್ತು 1978ರಲ್ಲಿ ಲೆಕ್ಕ ಹಾಕಿದ ಸಂದರ್ಭದಲ್ಲಿ.
ಹಾಗೆ 62 ಬೆಳ್ಳಿ ವಸ್ತುಗಳಿದೆ. ಅದರ ತೂಕ ಸರಿಸುಮಾರು 73.64 kg ಅಂತ ಹೇಳಲಾಗ್ತಾ ಇದೆ. ಈಗ ರತ್ನ ಭಂಡಾರ ತೆರೆಯಲಾಗಿದ್ದು 1978ರ ಲೆಕ್ಕಕ್ಕೆ ಅನುಗುಣವಾಗಿಯೇ ಇದೆಯಾ ಸಂಪತ್ತು, ಕಡಿಮೆಯಾಗಿದೆಯಾ, ಇದರ ಮೌಲ್ಯಮಾಪನ ನಡೆಸಲಾಗುತ್ತೆ. ಮುಂದುವರೆದ ಭಾಗವಾಗಿ 1465ರಲ್ಲಿ ರಾಜ ಕಪಿಲೇಂದ್ರ ದೇವನಿಂದಲೂ ಕೂಡ ಮತ್ತಷ್ಟು ಚಿನ್ನವನ್ನ ದಾನವಾಗಿ ಪುರಿ ಜಗನ್ನಾಥನಿಗೆ ನೀಡಲಾಗಿತ್ತು. ಎಲ್ಲ ಚಿನ್ನಾಭರಣಗಳನ್ನ ಭದ್ರವಾಗಿ ಆ ನೆಲಮಾಳಿಗೆಯಲ್ಲಿ ಆ ರತ್ನ ಭಂಡಾರದಲ್ಲಿ ಇರಿಸಲಾಗಿತ್ತು ಅನ್ನೋದು ಇತಿಹಾಸದ ಪುಟದಿಂದ ನಮಗೆ ಲಭ್ಯವಾಗುವಂತಹ ಮಾಹಿತಿ. ಇದಾದ ನಂತರದಲ್ಲಿ ಜಗನ್ನಾಥನ ವಿಸ್ಮಯವೇ ಸಾಕಷ್ಟಿದೆ. ಈ ತಾಣ, ಜಗನ್ನಾಥನ ಮಂದಿರವಿರುವ ಜಾಗ ಕೂಡ ಅನೇಕ ವಿಸ್ಮಯಗಳಿಗೆ ಸಾಕ್ಷಿಯಾಗ್ತಾ ಇದೆ. ಅದರ ಪೈಕಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ ದೇವಾಲಯದ ಮೇಲಿರುವ ಧ್ವಜ, ಅದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕಡೆ ಗಮನ ಕೊಡೋಣ. ಪುರಿ ಜಗನ್ನಾಥನ ದೇವಾಲಯದ ಮೇಲೆ ಪುರಾತನ ಕಾಲದ ಧ್ವಜ ಇದೆ. ಈ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರತ್ತೆ. ಬಾವುಟ ಧ್ವಜಗಳನ್ನು ನಾವು ಸಾಮಾನ್ಯವಾಗಿ ಗಮನಿಸಿದ್ರೆ ಯಾವ ದಿಕ್ಕಿಗೆ ಗಾಳಿ ಬೀಸ್ತಾ ಇರುತ್ತೆ ಅದೇ ದಿಕ್ಕಿನಲ್ಲಿ ಅದರ ಪತನ ಇರುತ್ತೆ. ಆದರೆ ಪುರಿ ಜಗನ್ನಾಥನ ದೇಗುಲದ ಮೇಲಿರುವ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತೆ ಅನ್ನೋದನ್ನ ಕಂಡಿರುವವರು ಕೂಡ ಈ ದಿನ ಹೋದರೂ ಕೂಡ ಅದನ್ನು ಗಮನಿಸಬಹುದಾಗಿದೆ. ವೈಜ್ಞಾನಿಕ ಸಂಗತಿಗಳಿಗೆ ಈ ಧ್ವಜದ ಹಾರಾಟ ನಿಜ ಅರ್ಥದಲ್ಲಿ ಸವಾಲಾಗಿರುವ ಸಂಗತಿ. ವಿಜ್ಞಾನಕ್ಕೂ ಕೂಡ ಮಿಗಿಲಾದ ದೈವ ಶಕ್ತಿಯೇ ಈ ಧ್ವಜಕ್ಕೆ ಈ ಶಕ್ತಿಯನ್ನ ನೀಡಿರೋದು ಅಂತ ಹೇಳಿ ಪುರಿ ಜಗನ್ನಾಥನ ಭಕ್ತರು ಮಾತನಾಡ್ಕೊಳ್ತಾರೆ. ಧ್ವಜದ ವಿಸ್ಮಯ ಇದಾದ್ರೆ ಸುದರ್ಶನ ಚಕ್ರ ಕೂಡ ಒಂದಷ್ಟು ವಿಶೇಷತೆಗಳನ್ನ ಹೊಂದಿದೆ. ಪುರಿ ಜಗನ್ನಾಥ ಮಂದಿರದ ಮೇಲಿರುವ ಸುದರ್ಶನ ಚಕ್ರ, ಇದರ ಒಂದಿಷ್ಟು ವೈಶಿಷ್ಟ್ಯತೆಗಳ ಬಗ್ಗೆ ಮಾಹಿತಿಯನ್ನ ಗಮನಿಸೋಣ. ಜಗನ್ನಾಥ ದೇವಸ್ಥಾನದ ಮೇಲಿದೆ ಸುದರ್ಶನ ಚಕ್ರ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಅಡಿ ಎತ್ತರದಲ್ಲಿ ಈ ಸುದರ್ಶನ ಚಕ್ರವನ್ನ ಇರಿಸಲಾಗಿದೆ. ಇಷ್ಟು ಎತ್ತರದಲ್ಲಿ ಇರಿಸಿರೋದ್ರ ಹಿಂದೆ ಕೂಡ ಯಾಕೆ ಈ ಅಂಶವನ್ನ ನಾವು ಒತ್ತಿ ಹೇಳ್ತಿದ್ದೀವಿ ಅಂದ್ರೆ, ಈ ಒಂದು ಸುದರ್ಶನ ಚಕ್ರ ಬರೋಬ್ಬರಿ 1 ಟನ್ ತೂಕ ಹೊಂದಿದೆ. ಈ ದೇವಸ್ಥಾನ ನಿರ್ಮಾಣ ಸಂದರ್ಭದಲ್ಲಿ ಯಾವುದೇ ರೀತಿಯ ಈಗಿರುವಂತಹ ಅತ್ಯಾಧುನಿಕ ಸೌಲಭ್ಯಗಳಿಲ್ಲ. ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಈಗ ಬಳಸುವಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳಾಗಲಿ ಸಲಕರಣೆಗಳಾಗಲಿ ಇರಲಿಲ್ಲ. ನಮ್ಮ ದೇಗುಲಗಳು, ಅದರಲ್ಲೂ ಪುರಾತನ ದೇಗುಲಗಳು ವಿಶಿಷ್ಟ ಅನಿಸೋದೇ ಈ ಕಾರಣಕ್ಕೆ. 1 ಟನ್ ಇರುವಂತಹ ಆ ತೂಕದ ಸುದರ್ಶನ ಚಕ್ರವನ್ನು 20 ಅಡಿ ಎತ್ತರದಲ್ಲಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.